ನಮಸ್ಕಾರ, ಇದು ರಣಬೇರಿ ನ್ಯೂಸ್. ನೂತನವಾಗಿ ನಿರ್ಮಿಸಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುದ್ದ ಮಂಡ್ಯ ತಾಲೂಕಿನ ಕಾಲೇಜಿನ ನೂತನ ಕಟ್ಟಡದ ಸಮಾರಂಭವನ್ನು ರಾಷ್ಟ್ರಕವಿ ವಿಶ್ವಮಾನವ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಬಗ್ಗೆ ಸ್ವವಿವರವಾಗಿ ವಿವರಿಸಿದರು. ಇದೊಂದು ಕಾಮಗಾರಿ ಆಗಲೇ 21ನೇ ಇಸ್ವಿ 22ನೇ ಇಸ್ವಿಯಲ್ಲೇ ಶುರುವಾದಂಥ ಕಾಮಗಾರಿ. ಸುಮಾರು 1 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿನ ಶುರು ಮಾಡಿ ಈಗ ನಾವು ಶಾಸಕರಾಗಕ್ಕೆ ಮುಂಚೆ ಹಿಂದೆ ಇದ್ದಂಥ ಶಾಸಕರು ಅಂತ ಸಿ ಎಸ್ ಪುಟ್ಟರಾಜ್ ಅವರು ಕಾಲದಲ್ಲಿ ಇದು ಸ್ಯಾಂಕ್ಷನ್ ಆಗಿದ್ದು, ಉದ್ಘಾಟನೆ ಮಾತ್ರ ಇವಾಗ ಮಾಡ್ತಿರುವಂಥದ್ದು. ಈ ಸಮಯದಲ್ಲಿ ಅವ್ರಿಗೂ ಧನ್ಯವಾದಗಳನ್ನು ಹೇಳಿ ಈಗ ಈ ಒಂದು ಉದ್ಘಾಟನೆನ ಮಾಡಿದ್ದೀವಿ. ಈ ಒಂದು ಕಾಲೇಜ್ ಏನು ಬಿಲ್ಡಿಂಗ್ ಅನ್ನ ಅದು ಇಂಜಿನಿಯರ್ಗೆ ಹೇಳೋದೇನೆಂದ್ರೆ ಇದಾಗಲೇ ಸುಮಾರು ಕಿಟಕಿಗಳೆಲ್ಲ ಹೊಡೆದೋಗಿದೆ. ಇದನ್ನೆಲ್ಲ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಆಮೇಲೆ ಚುಟ್ಟಿ ಹಾಕ್ಸ್ಬೇಕು ಅಂತ ಹೇಳಿದ್ರು. ಆಮೇಲೆ ಸುಮ್ಮನೆ ಸೌರಭ್ಯದ್ದಾಗದ್ ಬೇಡಿ, ಅದು ಯಾವ ಥರ ಮಾಡಬೇಕು ಅನ್ನೋದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಮಕ್ಕಳುಗಳಿಗೆ ಹೇಳೋದಷ್ಟೇ. ಫಸ್ಟ್ ಆಫ್ ಆಲ್ ನೀವು ಯಾರಿಗಿಂತನೂ ಕಮ್ಮಿ ಇಲ್ಲ ಅನ್ನೋದನ್ನ ಫಸ್ಟ್ ನೀವು ಪ್ಲೀಸ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಪ್ಲೀಸ್ ಬಿಲೀವ್ ದಟ್ ಐ ಕ್ಯಾನ್ ಅಚೀವ್ ಎನಿಥಿಂಗ್ ದಟ್ ಐ ವಾಂಟ್. ಅಂದರೆ ನಾನು ಯಾರಿಗಿಂತನೂ ಕಮ್ಮಿ ಇಲ್ಲ, ನಾನು ಎಲ್ಲರಿಗಿಂತ ಚೆನ್ನಾಗಿ ಮಾಡ್ತೀನಿ, ನನಗೆ ಆ ಶಕ್ತಿ ಇದೆ ಅನ್ನೋದು ಬಿಲೀಫ್ ಫಸ್ಟ್ ಅಲ್ಲಿಂದ ಶುರುವಾಯ್ತದೆ. ನಾನು ಏನು ಬೇಕಾದ್ರೆ ನಾನು IAS ಆಫೀಸರ್ನೂ ಹಾಕ್ಬೋದು, ನಾನು NASA ರಾಷ್ಟ್ರಮಟ್ಟ ಹಾಕ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ಅಲ್ಲಿಂದ ಪ್ಲಾನಿಂಗ್ ಸ್ಟಾರ್ಟ್ಸ್. ನಾನೇನು ಮಾಡಬೇಕು, ಏನೇನು ಮಾಡಬೇಕು ಅಂತ ಅದನ್ನ ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟ, ದಯವಿಟ್ಟು ಅದನ್ನ ಡ್ರೀಮ್ ಬಿಗ್. ಅಂದರೆ ನಿಮಗೆ ಎಷ್ಟು ದೊಡ್ಡದಾಗಿ ನೀವು ಡ್ರೀಮ್ ಮಾಡ್ತೀರೋ ಅಷ್ಟು ನೀವು ಒಳ್ಳೆಯದು. ಅದನ್ನ ಆ ನಿಟ್ಟಿನಲ್ಲಿ ನೀವುಗಳು ಏನನ್ನೂ ಸ್ಟಾಪ್ ಮಾಡಿಸ್ಬಿಡಿ. ನೀವು ನಿಮ್ಮ ಮನಸ್ಸಲ್ಲಿ ಏನು ಬಂದರೂ ಡೌಟ್ಸ್ ಇದ್ರು ನೀವು ಸ್ಟಾಪ್ ಮಾಡಿಬಿಡಿ. ಯು ಕೀಪ್ ಮೂವಿಂಗ್ ಫಾರ್ವರ್ಡ್. ಅದನ್ನಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಈಗ ನಿಮಗೆ ಗೊತ್ತಿರೋಂಗೆ ಇಲ್ಲಿ ಎಲ್ಲರೂ ನೀನು ಇದಾಗು ನಾನು ಅದಾಗು ಅಂತ ಎಲ್ಲರ ಮನೆಯಲ್ಲೂ ಒತ್ತಡ ಇದ್ದೇ ಇರ್ತದೆ. ಬಟ್ ಐ ವುಡ್ ಸೇ ನಿಮಗೆ ಏನು ನಿಮ್ಮ ಮನಸ್ಸಲ್ಲಿ ಏನು ಅನಿಸ್ತದೆ, ನಿಮ್ಗೇನು ಖುಷಿ ಕೊಡ್ತದೆ, ಪ್ಲೀಸ್ ಫಾಲೋ ಯುವರ್ ಹಾರ್ಟ್. ಅದನ್ನು ದಯವಿಟ್ಟು ಮಾಡಿ. ಅವಾಗ ಅದನ್ನ ಮಾಡಿದ್ರೆ ನೀವು ದೊಡ್ಡರಾದ್ಮೇಲೆ ನೀವು ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ನಿಮಗೆ ಬೇಜಾರಾಯ್ತಿಲ್ಲ, ಖುಷಿಯಿಂದ ಕೆಲ್ಸಕ್ಕೆ ಹೋಗ್ತೀರಿ. ಯಾಕೆಂದರೆ ನಿಮಗೆ ಇಷ್ಟವಾದಂಥ ಹುದ್ದೆಯಲ್ಲಿ ನೀವು ಇರ್ತೀರಿ. ಸೊ ಅವಾಗ ಕೆಲಸ ಅನ್ಸಲ್ಲ, ಇದು ನನಗೆ ಈಸಿ ಅನ್ನಿಸ್ತದೆ. ದಯವಿಟ್ಟು ಅದನ್ನ ಮಾಡಿ. ಅದಾದ ನಂತರ ಯಾವತ್ತೂ ಕಲಿಯೋದು ನಿಲ್ಲಿಸ್ಬಿಡಿ. ಎಷ್ಟು ದೊಡ್ಡವರಾಗಿದ್ರು, ಎಷ್ಟು ಇದಾದರೂ, ಏನೇ ನಿಮಗೆ ಸಬ್ಜೆಕ್ಟ್ ಇರ್ಬೋದು, ಯಾವಾಗಲೂ ನಿಮಗೆ ಅದು ಅನುಕೂಲ ಆಗುತ್ತೆ. ಏನಿದ್ರು ಒಂದು ಪುಸ್ತಕ ತಗೊಳ್ಳಿ, ಓದ್ಕೊಳ್ಳಿ, ಅಥವಾ ಏನಿದ್ರು ಅದ್ರ ಬಗ್ಗೆ ಕ್ಯೂರಿಯಾಸಿಟಿಯಿಂದ ಪ್ರಶ್ನೆಗಳನ್ನ ಕೇಳಿ, ಯಾಕೆ, ಏನು, ಎತ್ತ, ಹಿಂಗೆ ಯಾಕೆ ಇಲ್ಲ ಅಂತ. ಸೊ ಆ ಥರ ಒಂದು ಕ್ಯೂರಿಯಾಸಿಟಿನ ಬೆಳೆಸ್ಕೊಳ್ಳಿ. ಅಂದರೆ ಯಾವಾಗಲೂ ಏನು ಕಲಿಯೋ ವಿಷಯದಲ್ಲಿ ಸೇಯಿಂಗ್ ಇದೆ, ಸ್ಟೇ ಹಂಗ್ರಿ ಸ್ಟೇ ಫೂಲಿಶ್ ಅಂತ. ಸೊ ಬಿ ಆಲ್ವೇಸ್ ಹಂಗ್ರಿ ಟು ಲರ್ನ್ ಮೋರ್. ಥಿಂಕ್ ದಟ್ ಐ ಡೋಂಟ್ ನೋ ದಿಸ್, ಸ್ಟೇ ಫೂಲಿಶ್ ಅಂದರೆ ನನ್ಗೆ ಗೊತ್ತಿಲ್ಲ, ಇದು ನಾನು ಕಲ್ತ್ಕೊಳ್ಬೇಕು, ನಾನು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಆಲ್ವೇಸ್. ಏನು ಒಂದು ಮಗು ಯಾವ ಥರ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರುತ್ತೆ, ಅದೇ ರೀತಿ ನೀವುಗಳು ಕ್ಯೂರಿಯಾಸಿಟಿಯಿಂದ ಏನೇ ವಿಷಯ ಇರಲಿ, ಈ ವಿಷಯ ಆ ವಿಷಯ ಅಂತಲ್ಲ, ಬರೀ ನೀವು ಓದೋದಕ್ಕೆ ಅಂದೆ ಅಂತಲ್ಲ, ಮಿಕ್ಕಿದ ಎಲ್ಲ ವಿಷಯಗಳಲ್ಲೂ ನೀವು ದಯವಿಟ್ಟು ಕ್ಯೂರಿಯಾಸಿಟಿನ ಬೆಳೆಸ್ಕೊಂಡು ಕಲ್ತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಲೀವ್ ಇನ್ ಯೋರ್ ಸೆಲ್ಫ್. ಅದಕ್ಕಿಂತ ಮಿಗಿಲಾಗಿ ಯಾವಾಗಲೂ ಖುಷಿಯಿಂದ ಇದೆ. ಯಾವ ಒಂದು ಪಾಸಿಟಿವ್ ಆಟಿಟ್ಯೂಡ್. ಏನಾದರೂ ಸಮಸ್ಯೆ ಇದೆ, ದರ್ ಇಸ್ ಆಲ್ವೇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಹೇಳಿ
ಎವ್ರಿ ಪ್ರಾಬ್ಲಮ್. ಏನು ಸಮಸ್ಯೆ, ಏನು ಭೂಮಿ ಕುಸಿದೋಗಲ್ಲ. ದೇರ್ ಇಸ್ ಆಲ್ವೇಸ್ ಎ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಅದನ್ನ ಮನಸ್ಸಲ್ಲಿ ಗಟ್ಟಿ ಇಟ್ಕೊಳ್ಳಿ ಅಂತ ಹೇಳ್ತಾ ಖುಷಿಯಾಗಿರಿ ಅಂತ ಹೇಳಿ ಮತ್ತೊಮ್ಮೆ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕಾಲೇಜ್ ಸಿಬ್ಬಂದಿಗಳು ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಅದಾದ ನಂತರ ಒಂದು ಈಗ ಇನ್ನೂ ಇದ್ರಲ್ಲಿ ಕೇಳಬೇಕಾದ್ರೆ ಅಲ್ಲಿ ಡಿಗ್ರಿ ಕಾಲೇಜ್ ಮಾಡಿಸಿ ಅಂತ ಕೇಳ್ತಾವೆ. ಅದಾದ ನಂತರ ಹಾಸ್ಟೆಲ್ ಮಾಡಿಸಿ ಅಂತ ಪ್ರಸಿಲ್ ಅವ್ರನ್ನ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಪ್ರಸಿಲ್ ಅವ್ರು ಇಲ್ಲೇ ಓದಿದಂತೆ, ಅದಕ್ಕೋಸ್ಕರ ಅವರು ನಮಗೆ ಕಾನ್ಸ್ಟೆಂಟ್ ಆಗಿ ಸ್ವಾರ್ಥ ಇಟ್ಕೊಂಡು ನನಗೆ ಹೇಳ್ತಾನೆ ಇರ್ತಾರೆ, ಇದನ್ನು ಮಾಡಿಸ್ತೀವಿ, ಏನೇನು ಮಾಡಬೇಕು ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾನೆ. ನಮಸ್ಕಾರ. ನಂತರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ವೃಂದದವರು ಹಾಗೂ ದುದ್ದ ಹೋಬಳಿಯ ಮುಖಂಡರುಗಳು ಶಾಸಕರನ್ನು ಶಾಲು ಹೊದಿಸಿ ಸನ್ಮಾನಿಸಿದರು. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ ಶಾಸಕ ಬನ್ನಿ ಸರ್. ಗೌರವ ಬನ್ನಿ ಸರ್. ನಂತರ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರ ಹೋರಾಟದಿಂದ ಮತ್ತು ದಕ್ಷ ಅಧಿಕಾರಿಗಳಾದ ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರಾದ ರವಿಕುಮಾರ್ ರವರ ಸಹಕಾರದೊಂದಿಗೆ ಒಟ್ಟು 41 ಜನರ ನೌಕರರಿಗೆ ಸ್ಥಗಿತಗೊಂಡಿದ್ದಂತಹ 3 ವರ್ಷದ ವೇತನವನ್ನು ಬಿಡುಗಡೆ ಮಾಡಿಕೊಟ್ಟು ಕಾರ್ಮಿಕರ ಕುಟುಂಬಕ್ಕೆ ನೆರವಾದುದರ ಅನ್ವಯ ಕಾರ್ಮಿಕರ ಮುಖಂಡರಾದ ಆರ್ ರಮೇಶ್ ರವರ ನೇತೃತ್ವದಲ್ಲಿ ಶಾಸಕರಿಗೆ ಅಭಿನಂದಿಸಿದರು. ನಂತರ ಕಾರ್ಮಿಕ ಮುಖಂಡರಾದ ರಮೇಶ್ ರವರು ಮಾತನಾಡಿ, ದುಡಿಯುವ ವರ್ಗ ಸಾಮಾನ್ಯ ನಮ್ಮ ಮಾಜಿ ಶಾಸಕರು ದಿವಂಗತ ಹಸಿರು ನಕ್ಷತ್ರ ನಮ್ಮ ಪುಟ್ಟಣ್ಣಯ್ಯನವರ ಅವರ ಮನದಾಳದ ಮಾತು ಒಂದೇ. ಅವರು 2 ವಿಭಾಗಕ್ಕೆ ಅತ್ಯಂತ ಹೆಚ್ಚಿನ ಒಂದು ಒತ್ತನ್ನು ನೀಡ್ತಾ ಇದ್ರು. ಒಂದು ರೈತ, ಇನ್ನೊಂದು ದುಡಿಯುವ ವರ್ಗ ಕಾರ್ಮಿಕ. ಆ ಒಂದು ನಿಟ್ಟಿನಲ್ಲಿ ಅದೇ ಒಂದು ರಕ್ತ ಇವತ್ತು ನಮ್ಮ ಶಾಸಕರು ಇವರು ಕೊಟ್ಟಂತ ಮನವಿನ, ನೌಕರರು ಕೊಟ್ಟಂತ ಮನವಿನ ಪುರಸ್ಕರಿಸಿ ಸಂಬಂಧಪಟ್ಟಂತ ಸರ್ಕಾರದ ಅಧಿಕಾರಿ ಕೇಂದ್ರ ಕಮಿಷನರ್ ರವಿಕುಮಾರ್ ಸರ್ ಅವ್ರನ್ನ ಜೊತೆ ದೂರವಾಣಿ ಮುಖಾಂತರ ಮಾತನಾಡಿ ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ನಮ್ಮ ಡಾಕ್ಟರ್ ನಾಗಭೂಷಣ್ ಸರ್ ಅವರ ಅವ್ರಿಗೂ ಹೆಚ್ಚಿನ ಜವಾಬ್ದಾರಿನ ಕೊಟ್ಟು ಈ ನೌಕರರಿಗೆ ತುರ್ತಾಗಿ ಕೇವಲ ಬೆರಳೆಣಿಕೆ ದಿನಗಳಲ್ಲಿ ಸರ್ಕಾರದಿಂದ ಮಂಜೂರಾತಿನ ಕೊಡಿಸಿ ವೇತನ ಪಾವತಿ ಮಾಡಿಕೊಟ್ಟಿದ್ದಾರೆ. ಬಹುಶಃ ಈ ಹಿನ್ನೆಲೆಯಲ್ಲಿ ಅವ್ರಿಗೆ 40 ಜನ ನೌಕರರು ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ದಿವಸ ಬಂದಿದ್ದಾರೆ. ದಯಮಾಡಿ ನಮ್ಮ ಶಾಸಕರು ಅದನ್ನ ಸ್ವೀಕರಿಸಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ಕೋರ್ಕೊಳ್ತಾರೆ. ಶಾಸಕರನ್ನು ಅಭಿನಂದಿಸಿದ ಸಂದರ್ಭದಲ್ಲಿ ಕೆಜೆ ಮಧು, ಆನಂದ್, ಅಶ್ವಥ್, ಯೋಗೇಶ್, ಪುಟ್ಟ ಮಾದೇಗೌಡರವರು ಇತರ ನೌಕರರ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ನೂತನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಮಾರಂಭದಲ್ಲಿ ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕರಾದ ಚಲವಯ್ಯನವರು, ದುದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರಾಮಚಂದ್ರರವರು, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಶ್ರೀ ಪ್ರಶೀಲಕುಮಾರ್ ರವರು, PWD ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಆದ ಶ್ರೀ ಸತೀಶ್ ರವರು, PWD ಸಹಾಯಕ ಇಂಜಿನಿಯರ್ ಆದ ಶ್ರೀ ನಾಗೇಶ್ ರವರು, ದುದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ವೀಣಾ ಟಿ ರವರು, ದುದ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಬಸವರಾಜ್ರವರು, ದುದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಶಿವಲಿಂಗೇಗೌಡರು, ಉಪನ್ಯಾಸಕರು, ಪ್ರೌಢಶಾಲಾ ಅಧ್ಯಾಪಕರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿ ವೃಂದ ಮತ್ತು ದುದ್ದ ಹೋಬಳಿಯ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು.